ಹಿಂದೂ ಧರ್ಮದಲ್ಲಿ ಅನೇಕ ಸಸ್ಯಗಳೊಂದಿಗೆ ಹೂಗಳಿಗೂ ವಿಶೇಷ ಪ್ರಾಮುಖ್ಯತೆ ಇದೆ. ಅದರಲ್ಲಿ ದಾಸವಾಳ ಕೂಡ ಒಂದು. ದಾಸವಾಳದ ಹೂವು ಅನೇಕ ಹೂಗಳಲ್ಲಿ ಒಂದಾಗಿದೆ. ದಾಸವಾಳದ ಹೂವನ್ನ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ಮಂಗಳಕರವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಶುಕ್ರವಾರದಂದು ದಾಸವಾಳದ ಹೂವಿನ ಪರಿಹಾರದಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ದಾಸವಾಳಕ್ಕಿದೆ ಹಾಗೂ ದೇವತೆಗಳ ಆಶೀರ್ವಾದವೂ ಸಿಗುತ್ತದೆ. ಕೆಂಪು ದಾಸವಾಳವು ಕೇವಲ ಧಾರ್ಮಿಕ ಮಹತ್ವವನ್ನ ಮಾತ್ರವಲ್ಲ, ಇದು ಜ್ಯೋತಿಷ್ಯದಲ್ಲೂ ವಾಸ್ತುಶಾಸ್ತ್ರದಲ್ಲೂ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಲಕ್ಷ್ಮೀ ದೇವಿಗೂ ಕೂಡ ಕೆಂಪು ದಾಸವಾಳ ಅತ್ಯಂತ ಪ್ರಿಯವಾದ ಹೂವಾಗಿದೆ. ಹಾಗಾಗಿ ಹೆಚ್ಚಾಗಿ ಇದನ್ನ ಶುಕ್ರವಾರದ ಪೂಜೆಯಲ್ಲಿ ಉಪಯೋಗಿಸಲಾಗುತ್ತೆ. ಗಿಡ, ಮರ, ಹೂವು ಮನೆಗಳಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿಯನ್ನ ತರುತ್ತದೆ. ಅನೇಕ ಹೂಗಳ ಬಗ್ಗೆ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಕೆಲವು ಹೂಗಳು ಮತ್ತು ಸಸ್ಯಗಳು ನಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನ ತರುತ್ತವೆ. ದಾಸವಾಳದ ಗಿಡ ಕೂಡ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ ನಿವಾರಿಸುತ್ತದೆ. ದಾಸವಾಳದ ಗಿಡ ನಿಮ್ಮನೆಯಲ್ಲಿದ್ದರೆ ನಿಮ್ಮ ಅದೃಷ್ಟ ಬದಲಾದರೂ ಅಚ್ಚರಿ ಪಡಬೇಡಿ. ಮನೆಯಲ್ಲಿ ದಾಸವಾಳದ ಗಿಡ ಬೆಳೆದರೆ ಏನೆಲ್ಲ ಉಪಯೋಗಗಳಿವೆ ಗೊತ್ತಾ? ಇಲ್ಲಿದೆ ಸಂಪೂರ್ಣ ವಿವರ. ಆದರೆ ಇದನ್ನ ಕೇಳುವ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ದಾಸವಾಳದಲ್ಲಿ ಪ್ರಮುಖವಾಗಿ ಕೆಂಪು ಬಣ್ಣದ ದಾಸವಾಳ ಮನೆಯಲ್ಲಿ ಇರಬೇಕು. ಕೆಂಪು ಬಣ್ಣವನ್ನ ಧೈರ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕೆಂಪು ದಾಸವಾಳ ಮನೆಯಲ್ಲಿದ್ದರೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ದಾಸವಾಳದ ಗಿಡವನ್ನ ಮನೆಯ ಮುಂದೆ ನೆಡುವುದರಿಂದ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಜಾತಕದಲ್ಲಿ ಸೂರ್ಯದೇವನ ಪ್ರಭಾವ ಇಲ್ಲದವರು ಈ ಗಿಡವನ್ನ ನಿಮ್ಮ ಮನೆಯಲ್ಲಿ ಬೆಳೆಯಿರಿ. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗಲಿದೆ. ನಿಮ್ಮ ಜಾತಕದಲ್ಲಿ ಮಂಗಳ ದೋಷವಿದ್ದರೂ ಮನೆಯಲ್ಲಿ ಈ ಗಿಡ ನೆಟ್ಟರೆ ಪರಿಹಾರ ಸಿಗಲಿದೆ. ಮಂಗಳ ದೋಷವಿದ್ದರೆ ಅನೇಕ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗುತ್ತದೆ. ದಾಂಪತ್ಯದಲ್ಲಿ ಕಲಹ, ಅಪಘಾತದ ಸಮಸ್ಯೆ, ಹೀಗೆ ಅನೇಕ ದೋಷಗಳು ನಿವಾರಣೆಯಾಗುತ್ತವೆ. ಇದರಿಂದ ಸುಖ ಮತ್ತು ಸಂತೋಷ ಪ್ರಾಪ್ತಿಯಾಗಲಿದೆ. ಕೆಂಪು ದಾಸವಾಳ ಮನೆಯಲ್ಲಿದ್ದರೆ ಇನ್ನೊಂದು ಪ್ರಮುಖ ಉಪಯೋಗವೆಂದರೆ ಹಣಕಾಸಿನ ಸಮಸ್ಯೆ ನಿವಾರಣೆ. ಹೌದು, ದಾಸವಾಳದ ಹೂವು ಹನುಮಂತ ಮತ್ತು ಎಲ್ಲಾ ದೇವತೆಗಳಿಗೂ ತುಂಬಾ ಪ್ರಿಯವೆಂದು ನಂಬಲಾಗಿದೆ. ಹಾಗಾಗಿ ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನ ಎದುರಿಸುತ್ತಿದ್ದರೆ ಮಂಗಳವಾರ ಹನುಮಂತನಿಗೆ ದಾಸವಾಳದ ಹೂವನ್ನ ಅರ್ಪಿಸಬೇಕು. ಇದರಿಂದ ಆರ್ಥಿಕ ಸಮಸ್ಯೆ ದೂರವಾಗಲಿದೆ. ತಾಯಿ ಲಕ್ಷ್ಮಿಗೆ ದಾಸವಾಳ ಅಂದ್ರೆ ತುಂಬಾ ಇಷ್ಟ. ಶುಕ್ರವಾರದಂದು ತಾಯಿ ವೈಭವ ಲಕ್ಷ್ಮಿ ವ್ರತದ ಪೂಜೆಯಲ್ಲಿ ನೀವು ಈ ಹೂವನ್ನ ತಾಯಿಗೆ ಅರ್ಪಿಸಬೇಕು. ಇದರಿಂದ ನಿಮ್ಮ ಮನೆಗೆ ಹಣ ಬರುತ್ತದೆ. ಆರ್ಥಿಕವಾಗಿ ನೀವು ವೃದ್ಧಿಯಾಗಲಿದ್ದೀರಾ. ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವ ಕೆಂಪು ದಾಸವಾಳವನ್ನು ಸೂರ್ಯದೇವನ ಪೂಜೆಯಲ್ಲಿ ಮತ್ತು ದೇವಿಯ ಪೂಜೆಯಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ದಾಸವಾಳದ ಹೂವನ್ನ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಈ ಹೂವು ಇಲ್ಲದೆ ಸೂರ್ಯದೇವರ ಆರಾಧನೆ ಅಪೂರ್ಣ ಎಂದು ನಂಬಲಾಗಿದೆ. ಸೂರ್ಯದೇವನಿಗೆ ಪ್ರತಿದಿನ ಜಲ ಅರ್ಪಣೆ ಮಾಡಬೇಕು. ಇದರ ಜೊತೆಗೆ ದಾಸವಾಳದ ಹೂವನ್ನು ಕೂಡ ಅರ್ಪಿಸಬೇಕು. ಸೂರ್ಯದೇವನಿಗೆ ದಾಸವಾಳ ಹೂವು ಅರ್ಪಿಸಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ, ಅಲ್ಲದೆ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿದಿನ ದಾಸವಾಳದ ಹೂವನ್ನ ಮನೆಯಲ್ಲಿಟ್ಟರೆ ವಿವಾದಗಳು ಕಮ್ಮಿಯಾಗುತ್ತದೆ. ಕುಟುಂಬದಲ್ಲಿ ಆತ್ಮೀಯ ಭಾವನೆಯು ಬರುತ್ತದೆ. ದಾಸವಾಳದ ಹೂವಿನಿಂದ ಮಾಡಿದ ಪುಷ್ಪಗುಚ್ಛವನ್ನ ನೀವು ಮಲಗುವ ಕೋಣೆಯಲ್ಲಿ ಇಡಬೇಕು. ಇದರಿಂದ ಪತಿ ಮತ್ತು ಪತ್ನಿಯ ನಡುವಿನ ಸಂಬಂಧ ಮತ್ತಷ್ಟು ಉತ್ತಮವಾಗಲಿದೆ. ಹಾಗೂ ಶುಕ್ರವಾರದಂದು ದಾಸವಾಳದ ಹೂಗಳನ್ನ ಅರ್ಪಿಸಿ ತಾಯಿ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ. ಸತತ 11 ಶುಕ್ರವಾರದವರೆಗೆ ಲಕ್ಷ್ಮೀ ದೇವಿಗೆ ದಾಸವಾಳದ ಹೂಗಳನ್ನು ಅರ್ಪಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಕುಟುಂಬದ ಸಂಬಂಧಗಳು ಗಟ್ಟಿಯಾಗುತ್ತದೆ. ಪ್ರತಿದಿನ ತಾಯಿ ದುರ್ಗೆಗೆ ದಾಸವಾಳ ಹೂವನ್ನ ಅರ್ಪಿಸಿ. ಇದರಿಂದ ನಿಮ್ಮ ಜೀವನದ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ. ಇದಲ್ಲದೆ ನೀವು ಯಶಸ್ಸನ್ನ ತುಂಬಾ ಬೇಗ ಪಡೆಯುತ್ತೀರಿ. ಎದುರಾಳಿಗಳನ್ನ, ಶತ್ರುಗಳನ್ನ ತುಂಬಾ ಸಲೀಸಾಗಿ ಎದುರಿಸುವ ಶಕ್ತಿಯು ನಿಮ್ಮದಾಗುತ್ತದೆ. ಇನ್ನು ವ್ಯಾಪಾರದಲ್ಲಿ ಹೆಚ್ಚು ಲಾಭ ಮತ್ತು ಹಣವನ್ನ ಗಳಿಸಲು ಬಯಸುವವರು ದಾಸವಾಳದ ಹೂವನ್ನ ಪರಿಹಾರವಾಗಿ ಬಳಸಬಹುದು. ಜೀವನದಲ್ಲಿ ತ್ವರಿತವಾಗಿ ಪ್ರಗತಿ ಸಾಧಿಸಲು ಇದು ಉತ್ತಮವಾಗುತ್ತದೆ. ಮಕ್ಕಳ ಮೇಲೂ ಕೆಂಪು ದಾಸವಾಳದ ಗಿಡ ತುಂಬಾ ಪ್ರಭಾವ ಬೀರಲಿದೆ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಿಸಿಕೊಳ್ಳಲು ಮಕ್ಕಳಿಗೆ ತುಂಬಾ ಉಪಯೋಗವಾಗಲಿದೆ. ಎಷ್ಟೋ ಪೋಷಕರು ತಮ್ಮ ಮಕ್ಕಳು ಸರಿಯಾಗಿ ಓದುವಾಗ ಬೇರೆ ಕಡೆ ಗಮನ ಹರಿಸುತ್ತಾರೆ ಎಂದು ಹೇಳುತ್ತಾರೆ. ಹೀಗಿರುವವರು ಕೆಂಪು ದಾಸವಾಳ ತುಂಬಾ ಪ್ರಯೋಜನಕಾರಿಯಾಗಲಿದೆ. ಇಂಥ ಮಕ್ಕಳಿಗೆ ಕೆಂಪು ದಾಸವಾಳ ತುಂಬಾ ಪ್ರಯೋಜನಕಾರಿಯಾಗಲಿದೆ. ಮಕ್ಕಳು ಓದುವಾಗ ನಿತ್ಯವೂ ಕೆಂಪು ದಾಸವಾಳದ ಹೂವನ್ನ ಸ್ಟಡಿ ಟೇಬಲ್ ಮೇಲಿಟ್ಟರೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಇನ್ನು ದಾಸವಾಳ ಹೆಚ್ಚು ಔಷಧೀಯ ಗುಣವನ್ನು ಕೂಡ ಹೊಂದಿದೆ. ದಾಸವಾಳದ ಚಹವನ್ನ ಕುಡಿಯುವುದರಿಂದ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ. ಹೃದಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಕೆಂಪು ದಾಸವಾಳದ ಚಹವನ್ನ ಸೇವಿಸಬೇಕು.
ಇದರಲ್ಲಿ ವಿಟಮಿನ್ ಸಿ ಇರುವುದರಿಂದ ದೇಹದ ಆರೋಗ್ಯ ಉತ್ತಮವಾಗುತ್ತದೆ. ಅಷ್ಟೇ ಅಲ್ಲದೆ ಇದು ಶೀತದ ಸಮಸ್ಯೆಗೂ ರಾಮಬಾಣವಾಗಿದೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಕೆಂಪು ದಾಸವಾಳದ ಗಿಡವನ್ನ ನಿಮ್ಮ ಮನೆಯ ಯಾವ ದಿಕ್ಕಿನಲ್ಲಿ ಬೆಳೆಯಬೇಕು ಗೊತ್ತಾ? ಕೆಂಪು ದಾಸವಾಳವನ್ನ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಬೆಳೆಯಬೇಕು. ಏಕೆಂದರೆ ಈ ಎರಡೂ ದಿಕ್ಕಿನಲ್ಲಿ ಗಿಡಗಳನ್ನ ನೆಡುವುದು ಅತ್ಯಂತ ಮಂಗಳಕರ ಮತ್ತು ಒಳ್ಳೆಯದೆಂದು ಪರಿಗಣಿಸಲಾಗಿದೆ. ಕಿಟಕಿಯ ಬಳಿ ಈ ಹೂವಿನ ಗಿಡವನ್ನ ನೆಡಲಾಗುತ್ತದೆ. ಇದರಿಂದ ಅದು ಸಾಕಷ್ಟು ಸೂರ್ಯನ ಬೆಳಕನ್ನ ಪಡೆಯಲು ಸಾಧ್ಯವಾಗುತ್ತದೆ.